ಕರ್ತನಿಗೆ ಸ್ತೋತ್ರ. ಕರ್ತನಲ್ಲಿ ನನ್ನ ಪ್ರಿಯ ವೀಕ್ಷಕರೇ, ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಮಾತ್ರ ಅಲ್ಲ, ಮತ್ತೊಮ್ಮೆ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟ ಬಿಗ್ ವಾಹಿನಿಯವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ನನ್ನ ದೇವರಾದ ಕರ್ತನನ್ನು ಕೂಡ ನಾನು ಸ್ತುತಿಸುವವನಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಪ್ರಿಯರೇ, ಎಂದಿನಂತೆ ನಾವು ಕರ್ತನ ಶ್ರಮ ದಿನದ ಧ್ಯಾನಗಳಲ್ಲಿದ್ದೇವೆ. ನಾವು ಕಳೆದ ಕೆಲವು ದಿನಗಳಲ್ಲಿ ಯಥಾ ಪ್ರಕಾರವಾಗಿ ಕರ್ತನ ಶ್ರಮೆಯ ಧ್ಯಾನವನ್ನು ಒಂದೊಂದು ವಿಧವಾಗಿ ಮಾಡುತ್ತಾ ಬಂದವರಾಗಿದ್ದೇವೆ. ಈ ದಿನದಲ್ಲಿ ನಾವು ಹೆರೋದನ ಮುಂದೆ ಆದ ವಿಚಾರಣೆಯನ್ನು ನಾವು ನೋಡುವವರಾಗಿದ್ದೇವೆ. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ರಿಂದ 12 ಮತ್ತು 15ನೇ ವಚನದಲ್ಲಿ ನೋಡಬಹುದಾಗಿದೆ. ಹಾಗೆ ಇಲ್ಲಿ ನಾನು ಅದನ್ನು ಎಲ್ಲವನ್ನು ಒಮ್ಮೆಗೆ ಓದಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ ಇರುವುದರಿಂದ ಒಂದೊಂದಾಗಿ ಮುಖ್ಯವಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 8ನೇ ವಚನದಿಂದ ನಾನು ಪ್ರಾರಂಭಿಸುವವನಾಗಿದ್ದೇನೆ. ಹೆರೋದನು ಯೇಸುವನ್ನು ನೋಡಿದಾಗ ಅತ್ಯಂತ ಸಂತೋಷಪಟ್ಟನು ಎಂಬುದಾಗಿ. ಹಾಗೆ ನಿಜವಾಗಿ ಯೇಸುವಿನಲ್ಲಿ ನಿಜವಾದಂಥ ಸಂತೋಷ, ಸಮಾಧಾನ, ಅರ್ಥಗರ್ಭಿತವಾದ ಸಮಾಧಾನ ಅದು ಇರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ, ಅಂದು ಹೊಲದಲ್ಲಿದ್ದ ಕುರುಬರಿಗೆ ಕರ್ತನ ದೂತನು ಅವರಿಗೆ ಈ ಮಾತನ್ನು ಹೇಳ್ತಾನೆ, ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಒಳ್ಳೆಯ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ದಾವೀದನೂರಲ್ಲಿ ಒಬ್ಬ ರಕ್ಷಕನು ನಿಮಗಾಗಿ ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಹಾಗೆ ಅಲ್ಲಿ ನಾವು ನೋಡ್ತೇವೆ ಏನಂದರೆ, ಯಾಕೆ ಮಹಾ ಸಂತೋಷ ಜನರಿಗೆಲ್ಲ? ಜನರು ಪಾಪದ ಬಂಧನದಲ್ಲಿ, ಸೈತಾನನ ಅಧಿಕಾರದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇರುವವರಾಗಿದ್ದು, ದೇವರ ಕೋಪದ ಆ ಒಂದು ಭಯದಲ್ಲಿ ಇರುವಾಗ, ಆ ಸಮಯದಲ್ಲಿ ಅದರಿಂದ ಅವರಿಗೆ ಬಿಡುಗಡೆಯನ್ನು ಕೊಡಲಿಕ್ಕೆ, ವಿಮೋಚನೆಯನ್ನು ಕೊಡಲಿಕ್ಕೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇದು ಮಹಾ ಸಂತೋಷದ ವಿಷಯವಾಗಿದೆ. ಇಲ್ಲಿ ನಾವು ನೋಡುವುದಾದರೆ ಕೀರ್ತನೆಗಳು 16:11ನೇ ವಾಕ್ಯ ಹೇಳ್ತದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವದೆ ಎಂಬುದಾಗಿ. ಇಲ್ಲಿ ಅರಸನಾದ ಹೆರೋದನಲ್ಲಿದ್ದ ಸಂತೋಷ ಅದು ನಿಜವಾದಂಥ ಸಂತೋಷವಾಗಿರಲಿಲ್ಲ, ಅದೊಂದು ವಿಶ್ವಾಸಪೂರ್ವಕವಾದ ಸಂತೋಷವಾಗಿರಲಿಲ್ಲ, ಅದೊಂದು ಹಾಸ್ಯಕರವಾದಂತೂ ಆಗಿತ್ತು. ನಾವು ನೋಡ್ತೇವೆ ಅವನ ಸಂತೋಷಕ್ಕೆ ಕಾರಣ ಏನು? ಯೇಸುವನ್ನು ನೋಡಿದಾಗ ಅವನು ಯಾಕೆ ಸಂತೋಷಪಟ್ಟನು? ಅಲ್ಲಿ ನಾವು ನೋಡ್ತೇವೆ ಅದೇ 23:8ರಲ್ಲಿ, ಯಾಕಂದರೆ ಅವನು ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ನೋಡುವಂತೆ ಬಹಳ ಕಾಲದಿಂದ ಆಶೆ ಪಟ್ಟಿದ್ದನು ಮತ್ತು ಆತನಿಂದಾಗುವ ಅದ್ಭುತ ಕಾರ್ಯವನ್ನು ನೋಡಲು ನಿರೀಕ್ಷಿಸುತ್ತಿದ್ದನು ಎಂಬುದಾಗಿ. ಹಾಗೆ ನಿಜವಾಗಿ ಅವನ ಒಂದು ಉದ್ದೇಶ ಏನಾಗಿತ್ತಂದರೆ, ಮಾರ್ಕನು ಬರೆದ ಸುವಾರ್ತೆ ಅಥವಾ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೇಳ್ತದೆ. 7 ಮತ್ತು 8, 9ರಲ್ಲಿ ಹೇಳುವಂಥದ್ದಾಗಿದೆ. ಅವನು ಯೇಸುವಿನ ಮಾಡಿದ ಕಾರ್ಯಗಳನ್ನು ನೋಡಿದಾಗ ಅವನು ಬಹಳ ಕಳವಳಗೊಂಡನು. ಯಾಕಂದರೆ ಕೆಲವರು ಹೇಳ್ತಿದ್ದರು, ತಾನು ಕೊಲ್ಲಿಸಿದ ಆ ಬಾಪ್ತಿಸ್ಮದ ಯೋಹಾನನು ಆತನು ತಿರುಗಿ ಎದ್ದು ಬಂದಿದ್ದಾನೆ ಎಂಬುದು. ಸೊ ಈ ವಿಷಯವನ್ನು ಕೇಳಿದಾಗ ಈ ಅರಸನಾದ ಹೆರೋದನಲ್ಲಿ ಕಳವಳಗೊಂಡು, ಆ ದಿವಸದಿಂದ ಇವನು ಎಂಥವನು, ಯಾರಾಗಿದ್ದಾನೆ, ನಿಜವಾಗಿ ಇವನು ತಾನು ಕೊಲ್ಲಿಸಿದ ಬಾಪ್ತಿಸ್ಮದ ಯೋಹಾನನಾಗಿದ್ದಾನೋ ಎಂಬ ನೋಡುವ ಒಂದು ತವಕದಲ್ಲಿ ಆತನು ಇದ್ದನು. ಒಂದನೇ ಕಾರಣ ಇದಾಗಿದೆ. ಎರಡನೇದಾಗಿ, ಯೇಸು ಮಾಡಿದ ಕಾರ್ಯಗಳನ್ನು ತಾನು ಕೂಡ ನೋಡಬೇಕೆಂಬ ಒಂದು ಆಲೋಚನೆ, ಅಪೇಕ್ಷೆ ಅವನಲ್ಲಿ ಇದ್ದದ್ದರಿಂದ ಅವನು ಯೇಸುವನ್ನು ನೋಡಿದಾಗ ಅವನು ಅತ್ಯಂತ ಸಂತೋಷಪಟ್ಟವನಾಗಿದ್ದನು. ಅಲ್ಲಿ ನಾವು ನೋಡುವವರಾಗಿದ್ದೇವೆ. ಆದರೆ 9ನೇ ವಾಕ್ಯಕ್ಕೆ ನಾವು ಬರುವಾಗ 23:9ರಲ್ಲಿ,
ಆಗ ಅವನು ಆತನನ್ನು ಅನೇಕ ಮಾತುಗಳಿಂದ ಪ್ರಶ್ನಿಸಿದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ ಎಂಬುದಾಗಿ. ಅಲ್ಲಿ ಯೇಸು ಅವನ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರಲಿಕ್ಕೆ ಅಲ್ಲಿ ಕಾರಣ ಎಂಬುದಾಗಿ ಅದೇ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಏನಂದರೆ, ಆ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಅಲ್ಲಿ ಬಾಪ್ತಿಸ್ಮದ ಯೋಹಾನನನ್ನು ಇಲ್ಲಿ ಈ ಹೆರೋದನು ಕೊಲ್ಲಿಸಿದಾಗ ಆ ಸುದ್ದಿಯನ್ನು ಯೋಹಾನನ ಶಿಷ್ಯರು ಹೋಗಿ ಯೇಸುವಿಗೆ ತಿಳಿಸ್ತಾ ಇದ್ದಾರೆ. ಯೇಸು ಆ ಮಾತನ್ನು ಕೇಳಿದ ಕೂಡಲೇ ಅಲ್ಲಿಂದ ಅರಣ್ಯ ಸ್ಥಳಕ್ಕೆ ಹೋಗಿಬಿಟ್ಟನು ಎಂಬುದಾಗಿ ಮತ್ತಾಯ 14:13ರಲ್ಲಿ ಬರೆದದೆ. ಮಾತ್ರವಲ್ಲದೆ ಯೇಸು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ಆತನು ಬಲ್ಲಾತನಾಗಿದೆ. ಇವನು ಯಾಕೆ ನನ್ನನ್ನು ನೋಡಿ ಸಂತೋಷಪಟ್ಟ, ಈ ವ್ಯಕ್ತಿ ಯಾಕೆ ನನ್ನನ್ನು ನೋಡಲು ಬಯಸಿದ, ಅದು ನಮ್ಮ ಕರ್ತನಿಗೆ ತಿಳಿದದೆ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ರಿಂದ 25ನೇ ವಚನ ಹೇಳ್ತದೆ ಏನಂದರೆ, ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಯೇಸುವಿನ ಹೆಸರಿನಲ್ಲಿ ಅನೇಕರು ನಂಬಿಕೆ ಇಟ್ಟರು ಎಂಬುದಾಗಿ. ಆದರೂ ಮುಂದೆ ವಾಕ್ಯ ಹೇಳ್ತದೆ, ಯೇಸು ಅವರು ಯಾರಿಗೂ ವಶವಾಗಲಿಲ್ಲ ಎಂಬುದಾಗಿ. ಆ ವಿಷಯದಲ್ಲಿ ಆತನು ಅವರಿಗೆ ಒಳಗಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಅಲ್ಲಿಯೇ ಮುಂದೆ ಹೇಳ್ತದೆ ಏನಂದರೆ, ಯೇಸು ಪ್ರತಿಯೊಬ್ಬೊಬ್ಬರ ಆಂತರ್ಯವನ್ನು ಹೃದಯವನ್ನು ಬಲ್ಲವನಾದದ್ದರಿಂದ ಆತನಿಗೆ ಯಾರ ವಿಷಯದಲ್ಲಿ ಯಾರು ವಿಷಯವನ್ನು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಎಂಬುದಾಗಿ. ಹಾಗೆ ನಾವು ನೋಡ್ತೇವೆ, 2ನೆಯ ಕಾರಣವನ್ನು ನಾವು ನೋಡ್ತಿದ್ದೇವೆ ಏನೆಂದರೆ, ಯೇಸು ಯಾಕೆ ಸುಮ್ಮನಿದ್ದನು ಎಂಬುದಾಗಿ. ಆತನ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳಿದೆಯೋ ಅದೇ ನೆರವೇರಬೇಕಾಗಿದೆ. ಹಾಗೆ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಅಲ್ಲಿ 7ನೇ ವಚನ ಹೀಗೆ ಹೇಳ್ತದೆ ಏನಂದರೆ, ನಮ್ಮೆಲ್ಲರಿಗೂ ಗೊತ್ತಿದ್ದ ವಚನ. ಯೆಶಾಯನ ಪ್ರವಾದನ ಗ್ರಂಥ 53:7, ಆತನು ಪೀಡಿಸಲ್ಪಟ್ಟವನು ಮತ್ತು ಹಿಂಸಿಸಲ್ಪಟ್ಟವನು ಆಗಿದ್ದನು, ಆದರೂ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ತರಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಇದ್ದ ಕುರಿಯ ಹಾಗೆಯೂ ಇದ್ದನು. ಆತನು ಮೌನವಾಗಿದ್ದನು, ಹೀಗೆ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ ಎಂಬುದಾಗಿ. ನಾವು ಈ ಒಂದು ಕರ್ತನ ಶ್ರಮ ವಿಷಯವನ್ನು ನಾವು ಧ್ಯಾನಿಸುವಾಗ ನೋಡ್ತಾ ಇದ್ದೇವೆ ಏನೆಂದರೆ, ಆತನು ಪ್ರಧಾನ ಯಾಜಕರ ಮುಂದೆಯೂ ಮಹಾಯಾಜಕನ ಮುಂದೆಯೂ ಪಿಲಾತನ ಮುಂದೆಯೂ ಇಲ್ಲಿ ಇರುವ ಹೆರೋದನ ಮುಂದೆಯೂ ಆತನು ಹೆಚ್ಚಾಗಿ ಮೌನವಾಗಿ ಇದ್ದದ್ದನ್ನು, ಆತನು ಬಾಯಿ ತೆರೆಯದೇ ಇದ್ದದ್ದನ್ನು ನಾವು ನೋಡೋರಾಗಿರ್ತೇವೆ. ಎಲ್ಲಿ ಅವಶ್ಯಕತೆ ಉಂಟೋ ಅಲ್ಲಿ ಮಾತ್ರ ಆತನು ತನ್ನ ಬಾಯನ್ನು ತೆರೆಯುತ್ತಾ ಇದ್ದನು. ಇನ್ನು ಆತನು ಯಾಕೆ ಮೌನವಾಗಿದ್ದನು ಎಂಬುದಾಗಿ 3ನೆಯ ಕಾರಣವನ್ನು ನಾವು ನೋಡುವುದಾದರೆ, ಅಲ್ಲಿ 1ನೇ ಪೇತ್ರ 2ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏನಂದರೆ, 20-21ರಲ್ಲಿ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಹೆಚ್ಚಳ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರಿಗೆ ಅಂಗೀಕೃತವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಯಾಕಂದರೆ ಕ್ರಿಸ್ತನೂ ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಮಾದರಿಯನ್ನು ಬಿಟ್ಟು ಹೋದನು ಎಂಬುದಾಗಿ. ಆತನು ಹೀಗೆ ನಮಗೆ ಒಂದು ಮಾದರಿಯನ್ನು ಆತನು ಬಿಟ್ಟು ಹೋಗಿದ್ದಾನೆ. ಈ ಲೋಕದಲ್ಲಿ ಇರುವಾಗ ಯೇಸು ತನ್ನ ಶಿಷ್ಯರಿಗೂ ಹೇಳಿದು, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಇಲ್ಲಿ ಯೇಸು ಈ ಮಾದರಿಯನ್ನು ತನ್ನ ಜನರಿಗೆ ಆತನು ಇಲ್ಲಿ ಬಿಟ್ಟು ಹೋಗುವವನಾಗಿದ್ದಾನೆ. ನಾವು ಇನ್ನು ಮುಂದೆ ನಾವು ಬರುವುದಾದರೆ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 10ನೇ ವಚನಕ್ಕೆ ಬರುವುದಾದರೆ, ಆಗ ಪ್ರಧಾನ ಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಉಗ್ರತೆಯಿಂದ ಆತನ ಮೇಲೆ ದೂರು ಹೇಳಿದರು ಎಂಬುದಾಗಿ. ಅವರು ಅಷ್ಟು ಬಲವಾದಂಥ ದೂರನ್ನು ಹೇಳ್ತಾ ಇದ್ದರೂ ಕೂಡ ಯೇಸು ಮೌನವಾಗಿದ್ದನು. ಆತನು ತನ್ನ ಬಾಯನ್ನು ತೆರೆಯುವಂಥ ಸಾಧ್ಯತೆ ಇತ್ತು. ಅಲ್ಲಿ ಹೆರೋದನಿಗೆ ಆ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಇತ್ತು, ತೋರಿಸುವಂಥ ಸಾಧ್ಯತೆ ಇತ್ತು. ಇಲ್ಲಿ ಈ ಪ್ರಧಾನ ಯಾಜಕರು ಶಾಸ್ತ್ರಿಗಳು ಇವನ ಮೇಲೆ ತಪ್ಪು ದೂರನ್ನು ಹೇಳುವಾಗ ಅದಕ್ಕೆ ಉತ್ತರಿಸುವ ಸಾಧ್ಯತೆ ಇತ್ತು. ಆದರೆ ಆತನು ದೇವರ ಚಿತ್ತಕ್ಕೆ ಒಡಂಬಟ್ಟು ಆತನು ಮೌನವಾಗಿದ್ದಾನೆ.
ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 53-54ರಲ್ಲಿ ಅಂದು ಮಲ್ಕನ ಕಿವಿಯನ್ನು ಕಡಿದ ತನ್ನ ಶಿಷ್ಯನಿಗೆ ಹೇಳ್ತಿದ್ದಾನೆ ಏನಂದರೆ, ನಿನ್ನ ಕತ್ತಿಯನ್ನು ಒರೆಯಲ್ಲಿ ಹಾಕು ಎಂಬುದಾಗಿ ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳೆನೆಂದು ಬೇಡಿಕೊಂಡ್ರೆ ಆತ ನನಗೆ 12 ಗಣಗಳಿಗಿಂತ ಹೆಚ್ಚಾದ ದೂತರನ್ನು ಕಳುಹಿಸಿಕೊಡ್ತಾನೆಂದು ನೀನು ನೆನೆಸುವುದಿಲ್ಲವೋ? ಹೀಗೆ ಆಗುವುದಾದರೆ ದೇವರ ವಾಕ್ಯದಲ್ಲಿ ನನ್ನ ಕುರಿತು ಹೇಳಿದ್ದು ಹೇಗೆ ನೆರವೇರುವುದೆಂಬುದಾಗಿ ಅಲ್ಲಿ ಯೇಸು ತನ್ನ ಶಿಷ್ಯನಿಗೆ ಈ ಪ್ರಶ್ನೆಯನ್ನು ಮಾಡುವಾತನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತಿದ್ದಾನೆ ಏನಂದರೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ. ಈಗಾಗಲೇ ನಾವು ಯೋಹಾನನು ಬರೆದ ಸುವಾರ್ತೆ 4:34 ನೋಡಿದೆವು. ಅದೇ ಯೋಹಾನನು ಬರೆದ ಸುವಾರ್ತೆ 6:38ರಲ್ಲಿ ಯೇಸು ಹೇಳ್ತಾನೆ, ನನ್ನ ಸ್ವಂತ ಚಿತ್ತವನ್ನಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಈ ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಆತನು ಮೌನವಾಗಿದ್ದನ್ನು ನಾವು ನೋಡುವವರಾಗಿದ್ದೇವೆ. ಇಲ್ಲಿ ನಾವು 11ನೇ ವಾಕ್ಯಕ್ಕೆ ನಾವು ಬರುವಾಗ ಲೂಕನು ಬರೆದ ಸುವಾರ್ತೆ 23:11, ಹೆರೋದನು ತನ್ನ ಯುದ್ಧ ಭಟರೊಂದಿಗೆ ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಆತನ ಮೇಲೆ ಶೋಭಾಯಮಾನವಾದ ವಸ್ತ್ರವನ್ನು ಹೊದಿಸಿ ಆತನನ್ನು ತಿರುಗಿ ಪಿಲಾತನ ಬಳಿಗೆ ಕಳುಹಿಸಿದನು ಎಂಬುದಾಗಿ. ಈ ಹೆರೋದನಿಗೆ ಯೇಸುವಿನಲ್ಲಿ ಆತನಿಗೆ ಒಂದು ಮಾನಸಾಂತರ ಪಡುವ ಸಾಧ್ಯತೆ ಇತ್ತು. ಯಾಕಂದರೆ ಈಗಾಗಲೇ ನಾವು ನೋಡ್ತೇವೆ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ ಏನಂದರೆ, ಮಾರ್ಕನು ಬರೆದ ಸುವಾರ್ತೆ 6:20ರಲ್ಲಿ ಈ ಬಾಪ್ತಿಸ್ಮದ ಯೋಹಾನನು ಅಥವಾ ಸ್ನಾನಿಕನಾದ ಯೋಹಾನನು ಅವನು ನೀತಿವಂತನು ಪರಿಶುದ್ಧನೆಂದು ಈ ಹೆರೋದನು ತಿಳಿದವನಾಗಿದ್ದು ಈ ಯೋಹಾನನ ವಿಷಯದಲ್ಲಿ ಭಯಪಟ್ಟು ಅವನನ್ನು ಕಾಪಾಡುತ್ತಾ ಇದ್ದನು ಎಂಬುದಾಗಿ. ಯೋಹಾನನು ಹೇಳಿದ್ದನ್ನು ಕೇಳಿ ಸಂತೋಷದಿಂದ ಅದರ ಪ್ರಕಾರ ಅವನು ಮಾಡ್ತಾ ಇದ್ದ ಎಂಬುದಾಗಿ ಮಾರ್ಕ 6:20ರಲ್ಲಿ ಬರೆದದೆ. ಆದರೆ ಈ ಹೆರೋದನ 2ನೇ ಪತ್ನಿಯಾದ ಹೆರೋದ್ಯಳು ಮಾತ್ರ ಈ ಸ್ನಾನಿಕನಾದ ಅಥವಾ ಬಾಪ್ತಿಸ್ಮದ ಯೋಹಾನನ್ನು ಕೊಲ್ಲುವ ಆಲೋಚನೆ ಮಾಡಿಕೊಂಡಿದ್ಲು. ಇಷ್ಟು ಇದ್ರೂ ಕೂಡ ಇಲ್ಲಿ ಯೇಸುವನ್ನು ಕಂಡಾಗ ಇಲ್ಲಿ ಹೆರೋದನಿಗೆ ಒಂದು ಸಾಧ್ಯತೆ ಇತ್ತು. ತನ್ನ ಹಳೆ ಜೀವಿತಕ್ಕಾಗಿ, ತನ್ನ ಈಗಿನ ಜೀವಿತಕ್ಕಾಗಿ ಮಾನಸಾಂತರ ಪಡುವಂಥದ್ದು. ಯೇಸುವಿನ ಬೋಧನೆಯನ್ನು ಆತನು ಕೇಳಿದವನಾಗಿದ್ದಾನೆ, ಯೇಸು ಮಾಡಿದ ಕಾರ್ಯಗಳನ್ನು ಅವನು ನೋಡಿದ್ದಾನೆ. ಆದರೂ ಕೂಡ ಅದನ್ನು ಅಸಡ್ಡೆ ಮಾಡಿ ತನ್ನ ಯುದ್ಧ ಭಟರೊಂದಿಗೆ ಯೇಸುವನ್ನು ಆತನು ತಿರಸ್ಕರಿಸಿ ಹಾಸ್ಯ ಮಾಡಿ ಅವನ ಮೇಲೆ ಆ ಒಂದು ಶೋಭಾಯಮಾನವಾದ ವಸ್ತ್ರವನ್ನು ಆತನು ಅಥವಾ ಕೆಂಪು ಒಲ್ಲಿಯನ್ನು ಹೊದಿಸಿ ಆತನನ್ನು ತಿರುಗಿ ಪಿಲಾತನ ಬಳಿಗೆ ಕಳುಹಿಸ್ತಾ ಇದ್ದಾನೆ. ಯೋಹಾನನು ಆತನು ಆ ಒಂದು ಮಾನಸಾಂತರದ ಆ ಸಂದೇಶವನ್ನು ಸಾರ್ತಾ ಇದ್ದ. ಸ್ವರ್ಗ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಯೇಸುವಿನ ಸಂದೇಶ ಕೂಡ ಅದೇ ಆಗಿತ್ತು. ಆದರೆ ಈ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 6:33ರಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20-21ರಲ್ಲಿ ಫರಿಸಾಯರು ಯೇಸುವನ್ನು ಕೇಳಿದಾಗ ದೇವರ ರಾಜ್ಯ ಯಾವಾಗ ಬರುತ್ತದೆಂದು ಕೇಳಿದಾಗ ಯೇಸು ಹೇಳ್ತಿದ್ದಾನೆ, ಅದು ಅಲ್ಲಿ ಬರುವಂಥದ್ದು ಇಲ್ಲಿ ಬರುವಂಥದ್ದಲ್ಲ, ದೇವರ ರಾಜ್ಯವು ನಿಮ್ಮೊಳಗೆ ಅದೇ ಎಂಬುದಾಗಿ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 17:17ರಲ್ಲಿ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪರಿಶುದ್ಧಾತ್ಮನಿಂದಾಗುವ ಆನಂದವೂ ಆಗಿದೆ ಎಂಬುದಾಗಿ. ನಾವು ಇದೇ ಲೂಕನು ಬರೆದ ಸುವಾರ್ತೆ 29ನೇ ಅಧ್ಯಾಯ 39-43ರಲ್ಲಿ ನೋಡುವುದಾದರೆ, ಆ ಯೇಸುವಿನ ಆಚೆ ಈಚೆ ಎಲ್ಲಿದ್ದಂಥ ಕಳ್ಳರಲ್ಲಿ ಒಬ್ಬನು ಯೇಸುವಿನಲ್ಲಿ ಆ ರಾಜ್ಯಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ. ಆ ರಾಜ್ಯವನ್ನು ಬೇಡಿಕೊಳ್ಳುವ ಮೊದಲು ಅವನು ತನ್ನ ನಿಜ ಸ್ಥಿತಿಯನ್ನು ಯೇಸುವಿನ ಮುಂದೆ ಒಪ್ಪಿಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಯೇಸು ನಿರಪರಾಧಿ ಮುಗ್ಧನು ಅಂತ ಹೇಳಿಕೊಳ್ಳುತ್ತಾ ನನ್ನ ಪಾಪಗಳಿಗಾಗಿಯೂ ಈತನು ತನ್ನನ್ನು ಒಪ್ಪಿಸಿಕೊಡ್ತಿದ್ದಾನೆಂಬುದಾಗಿ ತಿಳಿದುಕೊಂಡು, ಯೇಸುವೆ ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುತ್ತಾ ಇದ್ದಾನೆ.
ಇಲ್ಲಿ ಈ ಹೆರೋದನಂತೆ ಮತ್ತೊಬ್ಬನು ಯೇಸುವನ್ನು ನೋಡಲಿಕ್ಕೆ ಅಪೇಕ್ಷಿಸಿದ್ದನ್ನು ಇದೇ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನದಲ್ಲಿ ನಾವು ಜಕ್ಕಾಯನ ಕುರಿತಾಗಿ ನೋಡ್ತೇವೆ. ಯೇಸುವಿನ ಸುದ್ದಿಯನ್ನು ಜಕ್ಕಾಯನು ಕೂಡ ಕೇಳಿದ್ದನು. ಅವನು ಸುಂಕದವನು, ಅವನು ಐಶ್ವರ್ಯವಂತನಾಗಿದ್ದನು, ಅವನು ಬಿಡುವಿಲ್ಲದ ಒಂದು ಜೀವಿತ ಇತ್ತು. ಆದರೆ ಒಂದು ದಿವಸ ಅವನು ಬಿಡುವು ಮಾಡಿಕೊಂಡು ಯೇಸುವನ್ನು ನೋಡಬೇಕೆಂದು ಅವನು ಗಿಡ್ಡವನಾಗಿದ್ದರೂ ಕೂಡ ಆಲದ ಮರವನ್ನು ಹತ್ತಿದಾಗ ಯೇಸು ಅವನಿರುವಲ್ಲಿಗೆ ಬಂದು, ಜಕ್ಕಾಯನೇ ಥಟ್ಟನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ಇಳಿದುಕೊಳ್ಳಬೇಕೆಂದು ಹೇಳಿದಾಗ ಜಕ್ಕಾಯನು ಥಟ್ಟನೆ ಯೇಸುವಿನ ಮಾತಿನಂತೆ ಇಳಿದು ಬಂದು ಅವನನ್ನು ಸಂತೋಷದಿಂದ ಯೇಸುವನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಹೆರೋದನು ಈ ಸಂತೋಷವನ್ನು ವ್ಯಕ್ತಪಡಿಸಲೇ ಇಲ್ಲ. ಹೆರೋದನ ಒಂದು ಸಂತೋಷ ಅದು ಯೇಸುವನ್ನು ನೋಡಿದಾಗ ಅದು ಬೇರೆ ವಿಧವಾದದ್ದಾಗಿತ್ತು. ಅದೊಂದು ವಿಶ್ವಾಸದಿಂದ ಬಂದದ್ದಾಗಿರಲಿಲ್ಲ, ಅದೊಂದು ಅರ್ಥಗರ್ಭಿತವಾದದ್ದಾಗಿರಲಿಲ್ಲ. ಆ ಸಂತೋಷಕ್ಕೆ ಒಂದು ಅರ್ಥ ಎಂಬುದಾಗಿಲ್ಲ. ಆದರೆ ಇಲ್ಲಿ ಜಕ್ಕಾಯನು ಯೇಸುವನ್ನು ಸಂತೋಷದಿಂದ ಆತನು ತನ್ನ ಮನೆಗೆ ಬರಮಾಡಿಕೊಂಡಾಗ ದೇವರ ವಾಕ್ಯ ಹೇಳ್ತದೆ ಏನಂದರೆ, ಅವನ ಆಸ್ತಿಯಲ್ಲಿಯೂ ಅವನ ಉದ್ಯೋಗದಲ್ಲಿ ಇದ್ದಂಥ ಸಂತೋಷಕ್ಕಿಂತಲೂ ಹೆಚ್ಚಾಗಿ ಯೇಸುವನ್ನು ಅವನು ಅಂಗೀಕಾರ ಮಾಡಿದಾಗ ಆ ಸಂತೋಷ ಅವನಲ್ಲಿ ಬಂತು. ಅವನ ಜೀವಿತದಲ್ಲಿ ಒಂದು ಮಾನಸಾಂತರ ಬದಲಾವಣೆ ಆಗುವುದನ್ನು ನೋಡ್ತೇವೆ. ಅವನ ಜೀವಿತದಲ್ಲಿರುವ ಕಾರ್ಯಗಳ ಬದಲಾವಣೆ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಲೂಕ 19:1 ಸಾಧಾರಣ 10ನೇ ವಚನದಲ್ಲಿ ಅವನು ತನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನಂತ ಹೇಳ್ತಾ ಇದ್ದಾನೆ. ಯಾರಿಂದಲಾದರೂ ಸುಳ್ಕೊಂಡಿದ್ರೆ 4ರಷ್ಟು ಹಿಂದೆ ಕೊಡುತ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ನಿಜವಾದಂಥ ಒಂದು ಸಂತೋಷವನ್ನು ನಾವು ನೋಡುವವರಾಗಿದ್ದೇವೆ. ಇಲ್ಲಿ ನಿಜವಾಗಿ ಯೇಸುವನ್ನು ಯಾರಾದರೂ ಒಬ್ಬರು ತಮ್ಮನ್ನು ಸ್ವಂತ ರಕ್ಷಕನನ್ನಾಗಿ ಈ ಜಕ್ಕಾಯನಂತೆ, ಈ ಶಿಲುಬೆಯ ಕಳ್ಳನಂತೆ ತಮ್ಮನ್ನು ಆತನನ್ನು ತಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಳ್ಳುವಾಗ ಅವರ ಜೀವಿತದಲ್ಲಿ ಒಂದು ಬದಲಾವಣೆಗಳು ಆಗ್ತದೆ. ಈ ವಿಷಯದಲ್ಲಿ ಅವರು ಮಾತ್ರ ಸಂತೋಷಿಸುವುದಲ್ಲ, ಸ್ವರ್ಗ ಕೂಡ ಸಂತೋಷಿಸುತ್ತದೆ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7-10ರಲ್ಲಿ ಬರೆದಿದೆ. ಲೂಕನು ಬರೆದ ಸುವಾರ್ತೆ 15:7ರಲ್ಲಿ ಹೇಳ್ತದೆ, ಮಾನಸಾಂತರಕ್ಕೆ ಅವಶ್ಯವಿಲ್ಲದ 99 ನೀತಿವಂತರಿಗಿಂತ ಮಾನಸಾಂತರ ಪಡುವ ಒಬ್ಬ ಪಾಪಿಯ ವಿಷಯದಲ್ಲಿ ಸ್ವರ್ಗದಲ್ಲಿ ಸಂತೋಷವಾಗುತ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಲೂಕ 15:10ರಲ್ಲಿ ಕೂಡ ಅದನ್ನೇ ಹೇಳುವಂಥದ್ದಾಗಿದೆ. ಇಲ್ಲಿ ನಾವು ಮುಂದಿನ ವಾಕ್ಯದ ಭಾಗಕ್ಕೆ ನಾವು ಬರುವುದಾದರೆ, ಲೂಕನು ಬರೆದ ಸುವಾರ್ತೆ 23:12ರಲ್ಲಿ ಹೇಳ್ತದೆ ಏನಂದರೆ, ಇದಲ್ಲದೆ ಪಿಲಾತನು ಮತ್ತು ಹೆರೋದನು ಅದೇ ದಿನದಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಯಾಕಂದರೆ ಅವರಲ್ಲಿ ಮೊದಲು ಹಗೆತನವಿತ್ತು. ಯೇಸುವಿನ ನಿಮಿತ್ತ ಅಲ್ಲಿ ಯೇಸುವನ್ನು ಪಿಲಾತನು ಹೆರೋದನ ಬಳಿಗೆ ಕಳುಹಿಸಿಕೊಡುವುದರ ನಿಮಿತ್ತ ಅವರಲ್ಲಿ ಅಲ್ಲಿಯವರೆಗೆ ಇದ್ದಂಥ ತೀವ್ರವಾದ ದ್ವೇಷ ಅದು ಸ್ನೇಹತ್ವಕ್ಕೆ ಬದಲಾಗುವುದನ್ನು ನಾವು ನೋಡ್ತೇವೆ. ನಾವಿಲ್ಲಿರುವ ವಾಕ್ಯಾನುಸಾರವಾದ ಪಾಠ ಏನೆಂದರೆ, ದೇವರ ವಾಕ್ಯ ನಮಗೆ ಹೇಳ್ತದೆ. ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 9 ಮತ್ತು 10ರಲ್ಲಿ ಅಲ್ಲಿ ಹೀಗೆ ಹೇಳುವಂಥದ್ದಾಗಿದೆ. ಪೌಲನು, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಬರುವ ಕೋಪದಿಂದ ಆತನ ಮೂಲಕ ರಕ್ಷಿಸಲ್ಪಡುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿದ್ದರೆ ಸಮಾಧಾನವಾದ ನಮಗೆ ಆತನ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ. ಅಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 2:14ರಲ್ಲಿ ಅಲ್ಲಿ ನಾವು ನೋಡುವುದೇನೆಂದರೆ, ಸ್ವರ್ಗದ ದೇವದೂತರು ಯೇಸುವಿನ ಆ ಜನನದ ವಿಷಯದಲ್ಲಿ ಸ್ತುತಿಸ್ತಾರೆ. ಮೇಳನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರೊಂದಿಗೆ ಇರುತ್ತಾನೆ ಎಂಬುದಾಗಿ ನಾವಲ್ಲಿ ನೋಡುವವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನಾವು ಈ ವಿಷಯಗಳನ್ನು ನೋಡ್ತೇವೆ. 2ನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಪೌಲನು ಹೀಗೆ ಹೇಳುವಾತನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
ಇಲ್ಲಿ 19 ಮತ್ತು 20 ಮತ್ತು 21ರಲ್ಲಿ ಹೀಗೆ ಹೇಳ್ತಾನೆ, ಅದೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಆ ಸಮಾಧಾನದ ವಾಕ್ಯವನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ದೇವರೇ ನಮ್ಮ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತಾನೋ ಎಂಬಂತೆ ನಾವು ಈಗ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೊಂದಿಗೆ ಸಮಾಧಾನವಾಗಿರ್ರಿ ಎಂದು ಕ್ರಿಸ್ತನಿಗೆ ಬದಲಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂಬುದಾಗಿ. ಯಾಕಂದರೆ ನಾವು ಆತನಲ್ಲಿ ದೇವರ ನೀತಿವಂತರಾಗುವಂತೆ ದೇವರು ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪವಾಗ ಮಾಡಿದನು ಎಂಬುದಾಗಿ. ಇಲ್ಲಿ ನಾವು ಕಲಿಯುವ ಮತ್ತೊಂದು ಪಾಠವೇನೆಂದರೆ, ಇಲ್ಲಿ ಕೀರ್ತನೆಗಳು 2ನೇ ಅಧ್ಯಾಯದಲ್ಲಿ, ಕೀರ್ತನೆಗಳು 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾನೆ ಏನಂದರೆ, ಭೂಲೋಕದ ಪ್ರಭುಗಳಿಗೆ ಅರಸರಿಗೆ ಏನಂದರೆ, ದೇವರ ಕೋಪ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಬರುವುದರೊಳಗೆ ದೇವರ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ನೀವು ನಾಶವಾದೀರಿ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ರಲ್ಲಿ ಹೀಗೆ ಹೇಳ್ತದೆ, ದೇವರ ಮಗನಲ್ಲಿ ನಂಬಿಕೆ ಇಡುವವನಿಗೆ ನಿತ್ಯ ಜೀವ ಉಂಟು. ಯಾರು ದೇವರ ಮಗನನ್ನು ಯಾವನು ಮಗನನ್ನು ನಂಬುವುದಿಲ್ಲವೋ ಅವನು ಜೀವವನ್ನು ಕಾಣುವುದಿಲ್ಲ, ಆದರೆ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡದೆ ಎಂಬುದಾಗಿ. ಆದ ಕಾರಣ ಪೌಲನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ದೇವರೊಂದಿಗೆ ಸಮಾಧಾನವಾಗಿರಿ ಎಂಬುದಾಗಿ. ಕರ್ತನು ಇಲ್ಲಿ ಈ ಒಂದು ವಾಕ್ಯದ ಧ್ಯಾನದ ಮೂಲಕ ಅನೇಕ ಆತ್ಮೀಕವಾದ ಪ್ರಯೋಜನಕಾರಿಯಾದ ಒಂದು ಪಾಠಗಳನ್ನು ಆತನು ನಮಗೆ ಕಲಿಸಿದ್ದಾನೆ. ಆದ ಕಾರಣ ನಾವು ಯಾವಾಗಲೂ ಕರ್ತನಲ್ಲಿ ಇದ್ದು ಆತನ ಚಿತ್ತವನ್ನು ನೆರವೇರಿಸುವುದರಲ್ಲಿ ಆಸಕ್ತರಾಗಿರೋಣ. ನಾವು ಕರ್ತನ ಚಿತ್ತವನ್ನು ನೆರವೇರಿಸುವುದರಲ್ಲಿ ಯಾವಾಗಲೂ ಸಮಾಧಾನವಾಗಿರೋಣ. ಯಾವಾಗಲೂ ನಾವು ಕರ್ತನ ಸಮಾಧಾನದಲ್ಲಿದ್ದು ಆತನನ್ನು ಮಹಿಮೆ ಪಡಿಸುವ ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ದೇವರಾದ ಕರ್ತನೆ, ಈ ಒಂದು ಕರ್ತನ ಶ್ರಮ ದಿನದ ಈ ಒಂದು ಧ್ಯಾನದಲ್ಲಿ ನಮ್ಮೊಂದಿಗಿದ್ದು ನಿಮ್ಮ ಆತ್ಮನ ಮೂಲಕ ನಿಮ್ಮ ವಾಕ್ಯದ ಆಧಾರದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯದ ಆತ್ಮೀಕ ವಿಷಯಗಳು ನಮ್ಮೆಲ್ಲರ ಜೀವಿತಕ್ಕೆ, ನಮ್ಮ ಭಯಭಕ್ತಿಯ ಜೀವಿತಕ್ಕೆ ಸಹಾಯವಾಗಲಿ. ರಕ್ಷಣೆ ಹೊಂದದವರು ರಕ್ಷಣೆಗೆ ಬರುವಂತೆಯೂ ರಕ್ಷಣೆ ಹೊಂದಿದವರು ನಿಮ್ಮ ಚಿತ್ತವನ್ನು ನೆರವೇರಿಸುವುದರಲ್ಲಿ ಆಸಕ್ತರಾಗಿ ಇರುವಂತೆ ಕೃಪೆ ತೋರಿಸಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ